ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಪರ್ಧಾರ್ಥಿಗಳೇ, ಯಾಕೆ ಸರ್ ಇಷ್ಟು ದಿನ ವಿಡಿಯೋ ಮಾಡಲಿಲ್ಲ ಅಂತ ಕೆಲವರಲ್ಲಿ ಕುತೂಹಲ ಇರಬಹುದು. ಸ್ಪರ್ಧಾರ್ಥಿಗಳೇ, ಯಾಕಂದರೆ ನಾನು ಈಗ ಕಾಂಪಿಟೇಟಿವ್ ಫೀಲ್ಡ್ಗೆ ಏನು ಎಕ್ಸಾಮ್ಸ್ಗೆ ಬುಕ್ಸನ್ನು ಬರಿತಾ ಇದ್ದೀನಿ, ಹಾಗೆ ನಮ್ಮ ಜುಡಿಷಿಯರಿ ಎಕ್ಸಾಮ್ಸ್ಗೆ ಬುಕ್ಸನ್ನು ತಯಾರಿ ಮಾಡ್ತಾ ಇದ್ದೀನಿ. ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಒಂದು ಬಿಗ್ ಪ್ರಾಜೆಕ್ಟನ್ನು ಹಾಕ್ಕೊಂಡಿದ್ದೀನಿ ಅಂತ. ಆ ಬುಕ್ಸನ್ನು ಏನು ಬರೆಯೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿದೆ, ಆ ಕಾರಣದಿಂದ ವಿಡಿಯೋ ಮಾಡಿರಲಿಲ್ಲ. ಮತ್ತು ಸರ್ ಏನು ಸ್ಪರ್ಧಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಕಾಲ್ ಮಾಡಿ, ಸರ್ ನಮಗೆ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಕೊಡಿ ಅಂತ ನೀವು ಒಂದೇ ನನಗೆ ಕಾಲ್ ಮಾಡ್ತಿರ್ತೀರ. ಬಟ್ ಏನಪ್ಪ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಮುಗಿಯೋ ತನಕ ಯಾವುದೇ ರೀತಿ ನೋಟಿಫಿಕೇಷನ್ ಆಗಲ್ಲ. ಆಸ್ ಪರ್ ಇನ್ನು ನಾಳೆ ಬೇರೆ ಇದೆ ಹೈಕೋರ್ಟಲ್ಲಿ 56% ರಿಸರ್ವೇಷನ್ ಬಗ್ಗೆ. ಏನಪ್ಪ ಅಂದರೆ ನಾಳೆ ಹಿಯರಿಂಗ್ ಇದೆ, ಏನೆಲ್ಲ ಬದಲಾವಣೆ ಆಗುತ್ತೆ ಅಂದ್ಬಿಟ್ಟು ನಾಳೆ ಸಂಜೆ ವಿಡಿಯೋ ಮಾಡ್ತೀನಿ. ಬಟ್ ಇವತ್ತು ಏನಪ್ಪ ಅಂದರೆ ಧಾರವಾಡದಿಂದ ನನ್ನ ಸ್ನೇಹಿತರು ಆದಂತಹ ಸುನೀಲ್ ಚೌಹಾಣ್ ಅವರು ಬರೆದಿರುವ ಕಂಪ್ಯೂಟರ್ ಪುಸ್ತಕದ ಬಗ್ಗೆ ರಿವ್ಯೂ ಮಾಡಿ ಅಂತ ನನಗೆ ಕೇಳಿಕೊಂಡ್ರು. ಆ ಕಾರಣದಿಂದ ಈ ಪುಸ್ತಕದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಈಗ ಗ್ರೂಪ್ ಸಿ ಎಕ್ಸಾಮ್ಗೆ, ಎಸ್ಪೆಷಲಿ ಗ್ರೂಪ್ ಸಿಗೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಕಮ್ಯುನಿಕೇಷನ್ ಪೇಪರಲ್ಲಿ ಏನಪ್ಪ ಅಂದರೆ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇರುತ್ತೆ. ಈ ಮೂರು ಸಬ್ಜೆಕ್ಟ್ಗಳನ್ನು ಒಳಗೊಂಡು 100 ಮಾರ್ಕ್ಸ್ಗಿರುತ್ತೆ. ನೋಡಿ, ನಾನೇ ಬರೆದಿರುವ ಪುಸ್ತಕ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ಆಲ್ರೆಡಿ ಸ್ಪರ್ಧಾರ್ಥಿಗಳು ಬೈ ಮಾಡಿದ್ದೀರಾ, ತುಂಬ ರಿವ್ಯೂ ಕೊಟ್ಟಿದ್ದೀರಾ. ಅದಕ್ಕೆ ರಿವ್ಯೂ 10 out of 10 ಕೊಟ್ಟಿದ್ದೀರಾ. ಹಾಗೆ ಇವರು BN ಸುರೇಶ್ ಅಂತ ಜ್ಞಾನ ಗಂಗೋತ್ರಿ ಸಂಸ್ಥೆಯವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಬರೆದಿದ್ದಾರೆ. ಜೊತೆಗೆ ಕಂಪ್ಯೂಟರ್ ಬಂದು ಸುನೀಲ್ ಚೌಹಾಣ್ ಬರೆದಿದ್ದಾರೆ. ಆ ಸ್ಪರ್ಧಾರ್ಥಿಗಳೇ ತುಂಬ ಅದ್ಭುತವಾಗಿ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ನಿಮಗೆ 30ಗೆ ಮಿನಿಮಮ್ 25 ಸ್ಕೋರ್ ಮಾಡ್ಬೋದು, 100%. ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ, ಸ್ಕ್ರೀನ್ ಮೇಲೆ ಇದೆ. ಇಲ್ಲಿ PDO ನೋಡಿ, ಏನು 30ಗೆ 29 ಬಂದಿದೆ ಅಂತ ಹೇಳ್ತಿದ್ದಾರೆ. ನಾನ್-HK PDOದಲ್ಲಿ 30ಗೆ 28 ಬಂದಿದೆ ಅಂತ ತೋರಿಸಿದ್ದಾರೆ, ವಿತ್ ಪ್ರೂಫ್ ಹಾಕಿದ್ದಾರೆ. ಮತ್ತು ಸಾಲ್ವ್ ಕ್ವಶನ್ಸು ಹಾಕಿದೆ. ಮತ್ತು ಕರ್ನಾಟಕದ ನಂಬರ್ 1 ಪುಸ್ತಕ ಅಂತ ಹೇಳಿದ್ರೆ ತಪ್ಪಾಗಲಾರದು, ಸುನೀಲ್ ಚೌಹಾಣ್ ಬರೆದಿರೋ ಪುಸ್ತಕ. ಯಾಕಂದರೆ ನಮಗೆ ಕಂಪ್ಯೂಟರ್, ನಾನು ಎಸ್ಪೆಷಲಿ ಹೇಳ್ತಾ ಇರ್ತೀನಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, ಯಾವುದು ಕಬ್ಬಿಣದ ಕಡಲೆ ಅಂತ ಹೇಳಿದ್ರೆ ಯಾವುದು ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಬಿಕಾಸ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಯಾಕೆ ಇದು ಕಷ್ಟ ಆಗಲ್ಲ ಅಂದರೆ, ಅವರು ಬೇಸಿಕಲಿ ಸೈನ್ಸ್ ಓದಿರ್ತಾರೆ ಮತ್ತು ಕಮ್ಯುನಿಕೇಷನ್ ತುಂಬ ಸ್ಟ್ರಾಂಗ್ ಇರ್ತಾರೆ. ಇಂಗ್ಲೀಷು ಮತ್ತು ಕಂಪ್ಯೂಟರ್ ಅವ್ರಿಗೆ ನಾಲೆಜು ತುಂಬ ಅದ್ಭುತವಾಗಿ ಅವರು ಅದನ್ನು ಗ್ರಾಸ್ಪಿಂಗ್ ಪವರು ಯುಟಿಲೈಸ್ ಮಾಡಿಕೊಂಡು ತುಂಬ ಟ್ಯಾಕಲ್ ಮಾಡ್ತಾರೆ. ಅದಕ್ಕೆ ಅವ್ರ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಸ್ಪರ್ಧಾರ್ಥಿಗಳೇ. ನಾನು ಕಾಮರ್ಸ್ ವಿದ್ಯಾರ್ಥಿಗಳು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ನಾನು ಪದೇ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಪದೇ ಹೇಳ್ತಾ ಇರೋದೇನೆಂದರೆ, ನೀವು ಕಮ್ಯುನಿಕೇಷನ್ ಪೇಪರ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಹೆಚ್ಚು ಒತ್ತು ಕೊಟ್ಟು ಏನಪ್ಪ ಅಂದರೆ ಕನ್ನಡ ಮತ್ತು ಇಂಗ್ಲೀಷು ಹಾಗೆ ಕಂಪ್ಯೂಟರ್ಗೆ ಮೂರಕ್ಕೂ ನೀವು ಹೆಚ್ಚು ಒತ್ತು ಕೊಟ್ಟು, ಯಾರು 80+ ಸ್ಕೋರ್ ಮಾಡ್ತಿರಲ್ವ ಅವರು ಕಂಪಲ್ಸರಿ 100% ಈಗೇನು ನೋಟಿಫಿಕೇಶನ್ ಆಗುವ ಎಲ್ಲ ಚಾನ್ಸಸ್ ಇದೆ. ಮೇ ಬಿ ಈ ತಿಂಗಳು ಆಗಬಹುದು ಅಂದ್ಕೊಂಡಿದೆ. ಮತ್ತೆ ಅವ್ರು ಹೇಳಿದ್ದಾರೆ ಅಂದರೆ ಏಪ್ರಿಲ್ 30ರವರೆಗೂ ಆಗಲ್ಲ ಅಂತ ಹೇಳಿದ್ದಾರೆ. ಮತ್ತೆ 9th ಮತ್ತೆ ಒಂದು ಡೇಟ್ ಕೊಟ್ಟಿದ್ದಾರೆ. ನಾಳೆ ಹೈಕೋರ್ಟಲ್ಲಿ ಹಿಯರಿಂಗ್ ಇದೆ. ಇನ್ನು ಏನೇನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇಲ್ಲ ಸ್ಪರ್ಧಾರ್ಥಿಗಳೇ. ನಮ್ಮ ಪೊಲಿಟಿಕಲ್ ಅಂದರೆ ರಾಜಕೀಯ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಎಲೆಕ್ಷನ್ ಬೇಕಾದರೆ ವಿತಿನ್ ಅವರಿಗೆ ಏನು ಟೈಮ್ ಇಟ್ಕೊಂಡಿರ್ತಾರೆ ಆ ಟೈಮಲ್ಲಿ ಮಾಡ್ತಾರೆ. ಜೊತೆಗೆ ಮತ್ತೆ ಏನಪ್ಪ ಅಂದರೆ ಈಗ ನೋಡಿ IPL ನೋಡಿ, ಅವರಿಗೆ IPL ಅಲ್ಲಿ ಒಂದು ಸದನದಲ್ಲಿ ಮಾತಾಡ್ತಾರೆ ಅಂದರೆ ಎಷ್ಟು ದಡ್ಡರಿದ್ದಾರೆ ನಮ್ಮ MLAಗಳು MP ಇರಲಿ. ನಮ್ಮ ಮನೆಯವರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳ್ತಾರೆ. ಎಷ್ಟು ಮುಟ್ಟಾಳ್ರಿ ಇವರು ರಾಜಕೀಯ. ನಾವು ಆಯ್ಕೆ ಮಾಡಿ ಕಳಿಸಿರೋರು ನಮ್ಮ ದುರದೃಷ್ಟ ಅನಿಸುತ್ತೆ ಸ್ಪರ್ಧಾರ್ಥಿಗಳೇ. ಒಂದು ಸದನದಲ್ಲಿ IPL ಬಗ್ಗೆ ಚರ್ಚೆ ಮಾಡ್ತಾರೆ, ಅದೇ ರೀತಿ ಒಂದು ಸ್ಪರ್ಧಾರ್ಥಿಗಳ ಗೋಳನ್ನು ಯಾರೋ ಪೊಲಿಟಿಕಲ್ ಪಾರ್ಟಿಯ ಯಾವುದೇ MLA ಆಗಲಿ MP ಆಗಲಿ ಕೇಳೋದಿಲ್ಲ ಅಂದರೆ ನಮ್ಮ ದುರದೃಷ್ಟ ಅಂತ ಭಾವಿಸ್ಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಇನ್ನೇನು ಆಗಬಹುದು, ಬಟ್ ನಾನು ಹೇಳಕ್ಕೆ ಬರೋದಿಲ್ಲ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ. ಏನಪ್ಪ ಅಂದರೆ ಯಾವುದೇ MLA MPಗೆ ಯಾವುದೇ ಯೂಟ್ಯೂಬರ್ಗೂ ಗೊತ್ತಾಗಲ್ಲ ಸ್ಪರ್ಧಾರ್ಥಿಗಳೇ. ಇದೇ ತಿಂಗಳಾಗುತ್ತೆ, ಇದೇ ರೀತಿ ಆಗುತ್ತೆ, ಇವತ್ತೇ ಆಗುತ್ತೆ ಅಂತ ಯಾರು ಭರವಸೆ ಕೊಡಕ್ಕೆ ಬರೋದಿಲ್ಲ. ಹೇಳ್ತಾರೆ ಆಗುತ್ತೆ ಆಗಬಹುದು ಅಂತ ಭರವಸೆಗಳು ಕೊಡ್ತಾ ಇರ್ತಾರೆ. ಬಟ್ ನಾನು ಹಂಗೆ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಯಾಕಪ್ಪ ಅಂದರೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಸುನೀಲ್ ಚೌಹಾಣ್ ಅವರು ಧಾರವಾಡದಿಂದ ಪುಸ್ತಕ ಕಳಿಸಿದ್ರು. ಯಾಕಂದರೆ ಇದ್ರ ಬಗ್ಗೆ ನಾನು ಸಾಕಷ್ಟು ಓದಿದೆ. ಬಿಫೋರ್ ನಾನು ಬೇರೆ ಪುಸ್ತಕಗಳು ಹೋಗ್ತಿದ್ದೆ.
ಕನ್ನಡ ಮೀಡಿಯಂ ಸ್ಪರ್ಧಾರ್ಥಿಗಳು ಈ ಪುಸ್ತಕನ ಕಂಪಲ್ಸರಿ ಓದಲೇಬೇಕಾಗುತ್ತೆ. ಯಾವುದೇ ಕನ್ನಡ ಮೀಡಿಯಂ ಸ್ಪರ್ಧಾರ್ಥಿಗಳಾಗಿರಲಿ ಸುನೀಲ್ ಚೌಹಾಣ್ ಬರೆದಿರೋ ಪುಸ್ತಕವನ್ನು ಓದಿ. ಜೊತೆಗೆ ಇಂಗ್ಲಿಷ್ ಮೀಡಿಯಂ ಸ್ಪರ್ಧಾರ್ಥಿಗಳು ಲೂಸೆಂಟ್ ಅಥವಾ ಹರಿಯಂತ್ ಅಂತ ಕಂಪ್ಯೂಟರ್ ಪುಸ್ತಕ ಇದೆ, ಅದನ್ನು ಕಂಪಲ್ಸರಿ ಓದಿ. ಯಾಕಂದರೆ ನೀವು ಕಂಪ್ಯೂಟರಲ್ಲಿ 30 ಮಾರ್ಕ್ಸ್ಗೆ ಮಿನಿಮಮ್ 28 ಸ್ಕೋರ್ ಮಾಡಿ, ಮತ್ತು ಇಂಗ್ಲೀಷಲ್ಲಿ 35 ಮಾರ್ಕ್ಸ್ಗೆ 30+ ಸ್ಕೋರ್ ಮಾಡಿ, ಹಾಗೆ ಕನ್ನಡದಲ್ಲಿ 30 ಸ್ಕೋರ್ ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ, ಅರೌಂಡ್ 88 ಮಾರ್ಕ್ಸ್ ಆಗುತ್ತೆ. ಇನ್ನು GS ಪೇಪರಲ್ಲಿ ಆಲ್ಮೋಸ್ಟ್ ಅಲ್ಲಿ ನೀವೊಂದು 70 ಸ್ಕೋರ್ ಮಾಡಿಕೊಂಡ್ರೆ ಗ್ರೂಪ್ ಸಿಯಲ್ಲಿ 145 to 150 ಯಾರೆಲ್ಲ ಸ್ಕೋರ್ ಮಾಡ್ತೀರಾ ಸ್ಪರ್ಧಾರ್ಥಿಗಳು 100% ಜಾಬ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ. ನೋಟಿಫಿಕೇಶನ್ ಆಗುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ, ಬಟ್ ಇದು ರಾಜಕೀಯ ಪರಿಸ್ಥಿತಿ ಇನ್ನೂ ಏನೆಲ್ಲ ಬೆಳವಣಿಗೆ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ನಾಳೆ ಹೈಕೋರ್ಟಲ್ಲಿ ರಿಟ್ ಇದೆಯಲ್ಲ, ಅದರ ರಿಲೇಟೆಡ್ 56% ರಿಸರ್ವೇಷನ್ ಬಗ್ಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ನಾಳೆನೂ ತಿಳಿಸ್ಕೊಡ್ತೀನಿ. ಜೊತೆಗೆ 56% ರಿಸರ್ವೇಷನ್ ಮುಗಿಯೋದ ಕತೆ ಈಗ. ಯಾಕಂದರೆ 56% ರಿಸರ್ವೇಷನ್ 9th ಶೆಡ್ಯೂಲಲ್ಲಿ ಸೇರಿಸಬೇಕಾದ್ರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದರದೇ ಆದ ಒಂದು ಪ್ರೊಸೀಜರ್ ಇರುತ್ತೆ. ಅದನ್ನು ರಾಷ್ಟ್ರಪತಿ ಅವರ ಅಂಕಿತ ಹಾಕಬೇಕು. ಇಲ್ಲಿ ಏನು ಬೇಕಾದರೆ ಏನಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವರು ಬೆಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಪಾಸ್ ಮಾಡಿದ್ರು. ಜೊತೆಗೆ ಅದನ್ನೇ ಕಂಟಿನ್ಯೂಟಿ ಮಾಡ್ಕೊಂಬಂದರು. ಈಗ ಒಳ ಮೀಸಲಾತಿ ಚರ್ಚೆಯಿಂದಾಗಿ ಇದು ನೆನೆಗುಂದಿಗೆ ಬಿದ್ದಿದೆ. ಬಟ್ ಇನ್ನೂ ಏನೆಲ್ಲ ಆಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ನಿಮಗೆ ಹೈಕೋರ್ಟಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದರ ಜೊತೆಗೆ ಕನ್ನಡ ಕ್ಲಾಸಸ್ ಇನ್ನೇನು ಕೆಲವೇ ದಿನಗಳಲ್ಲಿ ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.